ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನಿನ್ನೆ ಒಂದು ಫೋಟೋ ವೈರಲ್ ಆಯಿತು. ಒಬ್ಬರು ಜಡ್ಜು ರಾಹುಲ್ ಗಾಂಧಿಯವರೊಂದಿಗೆ ಸೆಲ್ಫಿ ತೆಗೆಸ್ಕೊಂಡ್ರು ಅಂತ. ಇದರಲ್ಲಿ ಕಾಂಗ್ರೆಸ್ಸಿನ ದಡ್ಡತನ, BJPಯ ಷಡ್ಯಂತ್ರ ಎರಡೂ ಮಿಕ್ಸ್ ಆಗಿ ಸಾಕಷ್ಟು ಗೊಂದಲ ಆಯಿತು. ಕೊನೆಗೆ ಈಗ ಅದು ಪರಿಹಾರ ಆಗಿದೆ, ಗೊಂದಲ ಪರಿಹಾರ ಆಗಿದೆ. ಅದರ ಮೂಲಕ ಕಾಂಗ್ರೆಸ್ ಎಂತಹ ದಡ್ಡ ಪಕ್ಷ, ಕಾಮನ್ ಸೆನ್ಸ್ ಇಲ್ಲದ ಪಕ್ಷ ಅಂತ ಮತ್ತೆ ಸಾಬೀತಾಗ್ತಾ ಇದೆ. ಅದರ ನಾಯಕರು ಎಂಥ ದಡ್ಡರು ಅಂತಲೂ ಸಹ ಸಾಬೀತಾಗ್ತಾ ಇದೆ. ಸೊ ಏನಿದು ಪ್ರಕರಣ ಅಂತಂದರೆ, ನಿನ್ನೆ ಒಂದು ಕೋರ್ಟಿನಲ್ಲಿ ಮಾನಹಾನಿ ಪ್ರಕರಣ ಒಂದಿತ್ತು ಲಕ್ನೋನಲ್ಲಿ. ಅಲ್ಲಿಗೆ ರಾಹುಲ್ ಗಾಂಧಿ ಹಾಜರಾಗಿದ್ದರು ಜಡ್ಜ್ ಮುಂದೆ. ಅದಾದ ನಂತರ ದಿಢೀರಂತ ಒಂದು ಫೋಟೋ ಬಂತು. ಅದರಲ್ಲಿ ಒಬ್ಬರು ವ್ಯಕ್ತಿ, ಲಾಯರು, ಜಡ್ಜು ವ್ಯಕ್ತಿ, ಅವರು ರಾಹುಲ್ ಗಾಂಧಿ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಆ ಸೆಲ್ಫಿ ವೈರಲ್ ಆಯಿತು. ಅದನ್ನು ತಗೊಂಡಂತಹ BJP ಅಮಿತ್ ಮಾಳವಿಯ ದೊಡ್ಡ ಮಟ್ಟದಲ್ಲಿ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿ ಎಕ್ಸಲ್ಲಿ ಪೋಸ್ಟ್ ಹಾಕಿದ್ರು. ಏನು ಹೀಗೆ ಆರೋಪಿಯ ಜೊತೆಯಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆದುಕೊಳ್ಳೋದಾದರೆ ಜಡ್ಜು ಆ ಕೇಸಿಂದ ಹಿಂದೆ ಸರಿಬೇಕು, ಅವರಿಂದ ನ್ಯಾಯದಾನ ಹೇಗೆ ಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ರು. ಅದೇ ಫೋಟೋವನ್ನು ಕಾಂಗ್ರೆಸ್ ನಾಯಕರು ಸಹ ಸಿಕ್ಕಾಪಟ್ಟೆ ಹಂಚ್ಕೊಂಡ್ರು, ಕಾಂಗ್ರೆಸ್ ಕಾರ್ಯಕರ್ತರು ಹಂಚ್ಕೊಂಡ್ರು. ಅವರು ತಮ್ಮನ್ನು ತಾವೇ ಬೆನ್ತಟ್ಕೊಂಡು, ನಮ್ಮ ರಾಹುಲ್ ಗಾಂಧಿ ಎಷ್ಟು ಗ್ರೇಟ್ ನೋಡಿ, ಜಡ್ಜೇ ಸೆಲ್ಫಿ ತೆಗೆದುಕೊಳ್ತಿದ್ದಾರೆ ಅಂತ. ನಾನು ಯಾಕೆ ಕಾಂಗ್ರೆಸ್ಸನ್ನು ದಡ್ಡರು ಅಂತ ಕರಿತೀನಿ ಅಂದರೆ, ಆ್ಯಕ್ಚುಲಿ ನಿಜವಾಗ್ಲೂ ಜಡ್ಜ್ ಏನಾದರೂ ಆ ಫೋಟೋ ಸೆಲ್ಫಿ ತೆಗೆದುಕೊಂಡಿದ್ದರೆ ಕಾಂಗ್ರೆಸ್ ಅವರೇ ಮೊಟ್ಟ ಮೊದಲಿಗೆ ಬಂದು ವಿರೋಧಿಸಬೇಕಾಗಿತ್ತು. ಜಡ್ಜ್ ಆ ರೀತಿ ಮಾಡಬಾರ್ದು. ಜಡ್ಜ್, ನ್ಯಾಯಾಧೀಶರು ಯಾರ ಅಭಿಮಾನಿಯೂ ಆಗಿರಬಾರ್ದು, ಅದರಲ್ಲೂ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಅಭಿಮಾನಿ ಆಗಿರಬಾರ್ದು. ಅದು ಯಾರದೇ ಕೇಸ್ ಆಗಿರಲಿ, ನಮ್ಮ ರಾಹುಲ್ ಗಾಂಧಿದೇ ಆಗಿರಲಿ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಬೇಕಾಗಿತ್ತು. ರಾಹುಲ್ ಗಾಂಧಿನೂ ಹೇಳಬೇಕಾಗಿತ್ತು. ಬಟ್ ಕಾಂಗ್ರೆಸ್ ನಾಯಕರು ಇದು ದೊಡ್ಡ ಸಾಧನೆ ಅನ್ನೋ ಥರ, ಎಲ್ಲ ಮೋದಿ ಭಕ್ತರ ಥರ ಆಗ್ಬಿಟ್ರು ನಿನ್ನೆ ರಾಹುಲ್ ಗಾಂಧಿ ಸಪೋರ್ಟರ್ಸು, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು. ಸುಮಾರು ಜನ ನಾಯಕರೇ ಹಂಚ್ಕೊಂಡ್ಬಿಟ್ರು ಅದನ್ನು. ನೋಡಿ ನಮ್ಮ ರಾಹುಲ್ ಗಾಂಧಿ ಏನು ಗ್ರೇಟು ಅಂತ. ಅದನ್ನು BJP ಎನ್ಕ್ಯಾಶ್ ಮಾಡಿಕೊಂಡು ಈ ರೀತಿಯೇ ರಾಹುಲ್ ಗಾಂಧಿ ತಪ್ಪಿಸ್ಕೊಳ್ತಿರೋದು, ನ್ಯಾಯಾಧೀಶರೇ ಅವ್ರ ಪರವಾಗಿದ್ದಾರೆ, ಹಾಗೆ ಹೀಗೆ ಅಂತ ಸುಳ್ಳು ಸುದ್ದಿನ ಹಬ್ಬಿಸ್ತು. ಆದರೆ ಕೊನೆಗೊಂದು ಕ್ಲಾರಿಫಿಕೇಷನ್ ಬಂತು. ಆ ಫೋಟೋದಲ್ಲಿರುವಂತಹ ವ್ಯಕ್ತಿನೇ, ರಾಹುಲ್ ಗಾಂಧಿ ಜೊತೆ ಸೆಲ್ಫಿ ತೆಗೆದುಕೊಳ್ತಿರುವಂತಹ ವ್ಯಕ್ತಿನೇ ಒಂದು ಪೋಸ್ಟ್ ಹಾಕಿ, ನಾನು ಜಡ್ಜ್ ಅಲ್ಲ, ಎಂಥದ್ದು ಅಲ್ಲ, ನಾನು ಕೇವಲ ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟ್, ನಾನು ಬಹಳ ಹಿರಿಯ ವಕೀಲ, ಲಕ್ನೋ ಹೈಕೋರ್ಟ್ನ ಹಿರಿಯ ವಕೀಲ, ನನ್ನ ಹೆಸರು ಸೈಯದ್ ಮೊಹಮ್ಮದ್ ಹಸನ್ ಅಂತ ಅವರೊಂದು ಪೋಸ್ಟನ್ನು ಹಾಕಿದ್ರು. ಅಲ್ಲಿಗೆ ಆ ಜಡ್ಜ್ ಅನ್ನುವಂತಹ ಕಾನ್ಸೆಪ್ಟ್ ಹೊರಗಡೆ ಹೋಯಿತು. ಅದು ಯಾವಾಗ ಆ ಪೋಸ್ಟ್ ಬಂತು ಆ ಲಾಯರಿಂದ, ಹಿರಿಯ ವಕೀಲರಿಂದ, ದಿಢೀರಂತ ಅಮಿತ್ ಮಾಳವಿಯ ಟ್ವೀಟ್ಗಳು, ಎಕ್ಸ್ಪೋಸ್ಟ್ಗಳು ಡಿಲೀಟು, ಈ ಕಡೆ ಕಾಂಗ್ರೆಸ್ ಅವ್ರದ್ದು ಡಿಲೀಟು. ಕಾಂಗ್ರೆಸ್ ಅವ್ರು ಕೆಲವರು ಮಾತ್ರ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಕ್ಷಮೆ ಕೇಳಿ ಇನ್ನೊಂದು ಪೋಸ್ಟ್ ಹಾಕೋರು, ತಪ್ಪು ಗ್ರಹಿಕೆಯಿಂದ ಆ ಪೋಸ್ಟ್ ಹಾಕಿದ್ವಿ ಅಂತ. ಆದರೆ BJP ಅಮಿತ್ ಮಾಳವಿಯ ಆ ಥರ ಮಾಡಲ್ಲ. ಅವರೇನಿದ್ರು ಬೆಂಕಿ ಹಚ್ಚಿಬಿಡೋದೆ. ಆ ನಂತರ ಸಿಗಾಕೊಂಡ್ರೆ ಸೈಲೆಂಟಾಗಿ ಡಿಲೀಟ್ ಮಾಡಿ ಸೈಲೆಂಟ್ ಆಗ್ತಾರೆ. ಹಾಗೂ ಸಿಕ್ಕಾಕೊಂಡ್ರೆ ಸಾವರ್ಕರ್ ವಂಶಸ್ಥರು ಅಂತ ಪ್ರೂವ್ ಮಾಡ್ತಾರೆ, ಕ್ಷಮೆ ಕೇಳ್ಬಿಟ್ಟು ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ. ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಕಾಂಗ್ರೆಸ್ಸಿನ ದಡ್ಡತನವನ್ನು. BJPನ ನಾವು ಅರ್ಥ ಮಾಡ್ಕೊಳ್ತೀವಿ, BJP ಇಂಥದ್ದನ್ನು ಮಾಡೋದಕ್ಕೆ ಇರೋದು. ಆದರೆ ಕಾಂಗ್ರೆಸ್ಗೆ ಕಾಮನ್ ಸೆನ್ಸ್ ಬೇಡವಾ? ಯಾವುದೇ ಜಡ್ಜು ಈ ರೀತಿಯಾಗಿ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಆರೋಪಿ ಅಲ್ಲದೆ ಹೋದರೂ ಸಹ ಕೋರ್ಟ್ ಒಳಗಡೆನೆ ಸೆಲ್ಫಿ ತೆಗೆದುಕೊಂಡ್ರೆ ಅದು ಸರಿನಾ? ಕಾಂಗ್ರೆಸ್ಗೆ ಸರಿ ಅನಿಸುತ್ತಾ? ನಾಳೆ BJP ನಾಯಕರು ಯಾರಾದರೂ ಹೋದಾಗ ಅವರ ಜೊತೆ ಜಡ್ಜ್ ಸೆಲ್ಫಿ ತಗೊಂಡ್ರೆ ಕಾಂಗ್ರೆಸ್ಗೆ ಓಕೆನಾ? ಇದೇ ರೀತಿ ಅವ್ರು ಸುಮ್ಮನೆ ಇರ್ತಾರ? ನಾವು ಅವತ್ತು ಹೊಗಳಿದ್ವಲ್ಲ ಅಂತ. ಎಷ್ಟು ಕಾಮನ್ ಸೆನ್ಸ್ ಇಲ್ಲದಂತಹದ್ದು ನೋಡಿ. ಅಂದರೆ ಒಬ್ಬ ಮನುಷ್ಯನಿಗೆ ಬಕೆಟ್ ಹಿಡಿಬೇಕು, ಒಬ್ಬ ನಾಯಕನನ್ನು ಅವನು ಗ್ರೇಟ್ ಅಂತ ತೋರಿಸ್ಬೇಕು ಅಂದರೆ ಯಾವುದು ನಡೆದ್ರೂ ಅದನ್ನು ಒಪ್ಕೊಳ್ತೀವಿ ನಾವು. ಅದು ಏನಾಗಿರಿ ಸರಿ ತಪ್ಪು ನಾವು ಯೋಚನೆ ಮಾಡಲ್ಲ. ನಾವು ಅಂಧಭಕ್ತರು. ಇದು ಕಾಂಗ್ರೆಸ್ ಅಂಧಭಕ್ತರ ಕತೆ. ಇದು BJP ಅಂಧಭಕ್ತರಲ್ಲಿ ಮೋದಿ ಏನು ಮಾಡಿದ್ರೂ ಸರಿ ಅಂತ ಏನಿರುತ್ತೋ ಅದೇ ರೀತಿ ಇದು ಕಾಂಗ್ರೆಸ್ಸಿನಲ್ಲಿ ಅಂಧಭಕ್ತಿ. ಏನು ಮಾಡಿದ್ರು ರಾಹುಲ್ ಗಾಂಧಿ ವಿಚಾರವಾಗಿ ಸರಿ, ಗ್ರೇಟು. ಆ ಕಾರಣಕ್ಕಾಗಿ ನಿನ್ನೆ
ಕಾಂಗ್ರೆಸ್ಗೆ ಅಂಥ ಅವಮಾನ ಎದುರಾಯಿತು. ಅಟ್ಲೀಸ್ಟ್ ಆದಷ್ಟು ಬೇಗ ಅದಕ್ಕೆ ಕ್ಲಾರಿಫಿಕೇಷನನ್ನು ಆ ಹಿರಿಯ ವಕೀಲರು ಕೊಟ್ಟಿದ್ದಕ್ಕೆ ಓಕೆ. ಅವರೇನಾದರೂ ಹೆಂಗನ ಕಿತ್ತಾಡ್ಕೊಂಡಿರಲಿ ಅಂತ ಒಂದು 2 ದಿನ ಬಿಟ್ಟಿದ್ದಿದ್ರೆ ಇದು ಎಲ್ಲಿಂದ ಎಲ್ಲಿಗೂ ಹೋಗಿರೋದು. ಎಲ್ಲ ಪ್ರಕರಣಗಳನ್ನು ಕೆದಕುವಂತಹ ಪ್ರಯತ್ನ ಮಾಡಿರೋರು ಆಲ್ರೆಡಿ BJP ಅವರೆಲ್ಲ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದರು. ರಾಹುಲ್ ಗಾಂಧಿಗೆ ಇಲ್ಲಿವರೆಗೆ ಬೇಲ್ಗಳು ಸಿಕ್ಕಿರೋದು ಹೇಗೆ, ಜಡ್ಜುಗಳೇ ಈ ರೀತಿ ಮಾಡಿದ್ರೆ ಹೇಗೆ, ನ್ಯಾಯದಾನ ಎಲ್ಲಿಂದ ಬರುತ್ತೆ, ಎಲ್ಲವನ್ನು ಶುರು ಹಚ್ಕೊಂಡಿದ್ರು. ಆದಷ್ಟು ಬೇಗ ಬ್ರೇಕ್ ಬಿತ್ತು, ಉಳ್ಕೊಂಡ್ರು. ಆದರೆ ಕಾಂಗ್ರೆಸ್ ದಡ್ಡತನಕ್ಕೆ ಮಾತ್ರ ಒಂದು ಅವಾರ್ಡನ್ನು ಕೊಡಲೇಬೇಕು. ಮತ್ತು ಅದರ ಮನಸ್ಥಿತಿ BJP ಭಕ್ತರ ಮನಸ್ಥಿತಿಯ ಕಡೆಗೇ ವಾಲ್ತಾ ಇದೆ, ಅದೇ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದು ಸಹ ಇದು ನಮಗೆ ತೋರಿಸ್ಕೊಡುತ್ತೆ. ಸೊ ಇದು ನಿನ್ನೆ ಜಡ್ಜ್ ಒಬ್ಬರು ಸೆಲ್ಫಿ ತೆಗೆದುಕೊಂಡರು ಅನ್ನುವಂತಹ ಕಪೋಲ ಕಲ್ಪಿತ ಸುದ್ದಿಯ ಸುತ್ತ ನಡೆದದ್ದು ವಾಸ್ತವ ಮತ್ತು ಸತ್ಯಾಂಶ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.